ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಶ್ವೇತಾ ಮದರ್ಹುಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅನ್ನೋದಾದರೆ, ಪ್ರೆಗ್ನೆಂಟ್ ಆದ ನಂತರ ಯಾವ್ಯಾವ ಸ್ಕ್ಯಾನ್ ಮಾಡಿಸ್ಬೇಕು, ಈ ಸ್ಕ್ಯಾನ್ಗಳನ್ನು ಯಾವ ವಾರದಲ್ಲಿ ಮಾಡಿಸ್ಬೇಕು, ಈ ಸ್ಕ್ಯಾನ್ಗಳಿಂದ ನಮ್ಗೆ ಏನೇನೆಲ್ಲ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಡ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಕ್ಯಾನಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಇದನ್ನು 6 to 8 ವೀಕ್ ಒಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಈ ಸ್ಕ್ಯಾನಿಂದ ನಮಗೆ ಇನ್ನೊಂದು ಸಲ ಕನ್ಫರ್ಮ್ ಆಗುತ್ತೆ ನಮ್ಮ ಹೊಟ್ಟೆ ಒಳಗೆ ಮಗು ಬೆಳೀತಾ ಇದೆ, ಬೆಳವಣಿಗೆ ಹೇಗಿದೆ, ಹಾಗೆ ಆ ಮಗುವಿನ ಹಾರ್ಟ್ ಬೀಟ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಒನ್ NT ಸ್ಕ್ಯಾನ್. ಈ ಸ್ಕ್ಯಾನ್ನ 11ರಿಂದ 14 ವಾರದೊಳಗಡೆ ಈ ಸ್ಕ್ಯಾನ ಮಾಡಿಸ್ಬೇಕಾಗುತ್ತೆ. ಈ ಸ್ಕ್ಯಾನಿಂದ ಏನೆಲ್ಲ ಗೊತ್ತಾಗುತ್ತೆ ಅಂದರೆ, ಮಗುವಿನ ನೆಕ್ ಬೋನು, ಸ್ಕಲ್ ಬೋನ್ಗಳು ಯಾವ ಥರ ಬೆಳವಣಿಗೆ ಹೊಂದಿದೆ ಅನ್ನೋದು ಈ ಸ್ಕ್ಯಾನಿಂದ ಗೊತ್ತಾಗುತ್ತೆ. ಥರ್ಡ್ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್. ಈ ಸ್ಕ್ಯಾನ್ನ 18 ವೀಕಿಂದ 20 ವೀಕ್ ಒಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಈ ಸ್ಕ್ಯಾನಿಂದ ಮಗುವಿನ ಕೈಕಾಲು ಬೆಳವಣಿಗೆ, ಹಾಗೆ ಹೊಟ್ಟೆ ಭಾಗದಲ್ಲಿರೋ ಭಾಗಗಳು, ಮುಖದಲ್ಲಿರೋದೆಲ್ಲ ಭಾಗಗಳು ಯಾವ ಥರ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಈ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಫೋರ್ತ್ ಒನ್ ಇಂಟರ್ನಲ್ ಗ್ರೋತ್ ಸ್ಕ್ಯಾನ್. ಈ ಸ್ಕ್ಯಾನ್ನ 28 ವೀಕಿಂದ 30 ವೀಕ್ ಒಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಈ ಸ್ಕ್ಯಾನಿಂದ ಮಗು ಟೈಮ್ ಟು ಟೈಮ್ ಅಂದರೆ ದಿನದಿಂದ ದಿನಕ್ಕೆ ಯಾವ ಥರ ಬೆಳವಣಿಗೆ ಆಗ್ತಿದೆ, ಅದರ ಗ್ರೋತ್ ಯಾವ ರೀತಿ ಇದೆ, ಹೊಟ್ಟೆ ಒಳಗಡೆ ಅದ್ರ ಸುತ್ತ ನೀರು ಯಾವ ಥರ ಇದೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ, ಕಮ್ಮಿ ಇದ್ದರೆ ಏನು ಮಾಡಬೇಕು, ಹಾಗೆ ಬ್ಲಡ್ ಸಪ್ಲೈ ಹೇಗಿದೆ, ಅಕಸ್ಮಾತ್ ಬ್ಲಡ್ ಸಪ್ಲೈ ಕಮ್ಮಿ ಆಗಿದ್ದರೆ ಮಗು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು, ಕುಂಠಿತ ಆಗುತ್ತೆ. ಅದಕ್ಕೆ ಏನೆಲ್ಲ ಮಾಡಬೇಕು, ಹಾಗೆಯೇ ಲಾಸ್ಟಲ್ಲಿ ಕಿಡ್ನಿ ಡೆವಲಪ್ಮೆಂಟ್ನು ಯಾವ ರೀತಿ ಇದೆ ಅಂತಲೂ ಈ ಸ್ಕ್ಯಾನಿಂದ ತಿಳ್ಕೊಬೋದು. ಕೊನೆಯದಾಗಿ ಕೊನೆ ಸ್ಕ್ಯಾನ್ ಅಂದರೆ ಡೆಲಿವರಿ ಟೈಮಲ್ಲಿ ಮಾಡಿಸಬೇಕಾದ ಸ್ಕ್ಯಾನು. ಮಗು ಎಲ್ಲ ಚೆನ್ನಾಗಿದೆ ಅಂದರೆ ಈ ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಇದ್ದರೆ ಈ ಸ್ಕ್ಯಾನ್ ಮಾಡಿಸ್ಬೇಕು. ಈ ಸ್ಕ್ಯಾನಿಂದ ಏನು ಗೊತ್ತಾಗುತ್ತೆ ಅಂದರೆ, ಮಗು ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಮಗುವಿನ ತೂಕ ಹೇಗಿದೆ, ಡೆಲಿವರಿ ಆದಮೇಲೆ ಮಗು ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ಸ್ಕ್ಯಾನ್ ಮಾಡಿಸ್ಕೊತಾರೆ ಲಾಸ್ಟಲ್ಲಿ ಕನ್ಫರ್ಮ್ಗೋಸ್ಕರ ಡೆಲಿವರಿ ಟೈಮಲ್ಲಿ. ಈ ವಿಷಯ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ರಿಗೂ ಬಾಯ್.